ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಬಿಗಿನರ್ಸ್ಗೋಸ್ಕರ ಸಿಂಪಲ್ಲಾಗೆ ಒಂದು ಬ್ಯಾಕ್ ನೆಕ್ ಡಿಸೈನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಬಂದು 40 ಇಂಚಸ್ ಚೆಸ್ಟ್ ಇರೋರಿಗೆ ನಾನು ಇದು ಡಿಸೈನ್ ಮಾಡ್ತಿದ್ದೀನಿ. ನೆಕ್ ಬಿಟ್ ಬಂದು 2.25 ಇಂಚಸ್ ಇಟ್ಕೊಂಡಿದ್ದೀನಿ. ಹಾಗೆ ಡೌನ್ ನೆಕ್ ಡೌನ್ ಬ್ಯಾಕ್ ನೆಕ್ ಡೌನ್ ಬಂದು 9.25 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ ಹತ್ರ 2.25 ಇಂಚಸ್ ತೊಗೊಂಡಿದ್ದೀನಿ. ಡೌನಲ್ಲಿ ನಾನು 1/2 ಇಂಚಸ್ ಜಾಸ್ತಿ ಮಾಡಿಕೊಂಡು 2.25 ಇಂಚಸ್ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ನಿಮಗೆ ಬ್ರಾಡ್ ಬೇಕು ಅಂದರೆ ಇನ್ನೊಂದು 1/2 ಇಂಚಸ್ ಜಾಸ್ತಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಒಂದು ಬಾಕ್ಸ್ ಥರ ನಾನು ಹಾಕೋತೀನಿ. ಇಲ್ಲಿಂದ ಮೇಲ್ಭಾಗಕ್ಕೆ 2.25 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ರಾಸ್ ಲೈನಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಆ ರೀತಿ ಸ್ವಲ್ಪ ಹೊರಗಡೆಗೆ ಲೈನ್ ಹಾಕಿದ್ರೆ ಹೊರಗಡೆಯಿಂದ ಗೆರೆ ಹಾಕೋತಾ ಇದ್ದೀನಿ. ಮತ್ತು ಈ ರೀತಿ ಸೇರಿಸ್ಕೋತಾ ಇದ್ದೀನಿ. ಇದು ಡೈಮಂಡ್ ಶೇಪ್ ಆಗುತ್ತೆ. ಇದನ್ನು ನಂತರ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋಂಥ ಸ್ಯಾರಿ ಪೀಸ್ನ ನಮ್ಮ ಸೈಡು ಫೇಸ್ ಸೈಡು ನಮ್ಮ ಸೈಡ್ ಬರೋ ಥರ ಇಟ್ಕೋಬೇಕು. ಅದ್ರ ಮೇಲೆ ಲೈನಿಂಗ್ ಪೀಸ್ ಇಟ್ಟು ಬಾಟಮಲ್ಲಿ 1/2 ಇಂಚಸ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾಮೇಲೆ ಪೀಸ್ನ ಎಲ್ಲೂ ಜರುಗ್ದಂಗೆ ಸಮವಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಆಗಲೇ ಕಟ್ ಮಾಡಿ ತೆಗೆದಂಥ ಪೀಸನ್ನು ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಳ್ಳಿ. ಅದು ಸುತ್ತ ನಾವು ಯಾವ ರೀತಿ ಕಟ್ ಮಾಡಿದ್ದು ಅದೇ ರೀತಿ ಇಟ್ಟು ಗುಂಡ್ಪಿನ್ಗಳು ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮಗೆ ಪೀಸು ಎಲ್ಲೂ ಜರುಗಲ್ಲ, ಸ್ಟಿಚಿಂಗ್ ಕೂಡ ನೀಟಾಗಿ ಮಾಡ್ಬೋದು. ಪಿನ್ ಎಲ್ಲ ಮಾಡ್ಕೊಂಡಾಮೇಲೆ 1/4 ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿಗೆ ಈ ಸೆಂಟ್ರಲ್ಲಿ ಇಲ್ಲಿ ಕಾರ್ನರಲ್ಲಿ ನಾನೊಂದು ಮಾರ್ಕ್ ಮಾಡ್ಕೊತೀನಿ ಕ್ರಾಸಾಗಿ. ಅಲ್ಲಿಗೆ ಬಂದು ನೀಡಲ್ ನಿಲ್ಲಿಸ್ಬೇಕು. ನೀಡಲ್ ನಿಲ್ಲಿಸಿ ನಂತರ ಫೂಟರ್ನ ಮೇಲೆತ್ತಿ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಮತ್ತೆ ಸ್ಟಿಚ್ ಹಾಕಿ. ಇದೇ ರೀತಿ ಸೆಂಟ್ರಿಗೂ ಸಹ ನಾನು ಮಾರ್ಕ್ ಮಾಡ್ಕೋತೀನಿ. ಸರಿಯಾಗಿ ನೀಡಲ್ ನಾವು ಸ್ಟಿಚ್ ಮಾಡಿದಾಗ ನೀಡಲ್ ಬಂದು ಅದೇ ಕಾರ್ನರಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಆ ಮಾರ್ಕಿಂಗ್ ಮೇಲೆ ನಿಲ್ಲೋ ಥರ ನಿಲ್ಲಿಸಿ ನಂತರ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಫೂಟರ್ ಎತ್ತು ಟರ್ನ್ ಮಾಡಿ ಮತ್ತೆ ಸ್ಟಿಚ್ ಹಾಕಿ. ಇದೇ ರೀತಿ ಇನ್ನೊಂದು ಕಾರ್ನರ್ ಸ್ಟಿಚ್ಚು ಸಹ ಹಾಕ್ಕೊಳ್ಳಿ. ಆಗಲೇ ಗುಂಡ್ಪಿನ್ ಹಾಕಿದ್ನಲ್ಲ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸೆಂಟ್ರಲ್ಲಿರೋ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈಗ 3 ಸೈಡು ನಾಚ್ ಮಾಡ್ಕೊಳ್ಳಿ. ನಾಚ್ ಮಾಡ್ಕೋಬೇಕಾದ್ರೆ ಥ್ರೆಡ್ ಕಟ್ ಆಗ್ದಂಗೆ, ಸ್ಟಿಚಿಂಗ್ ಥ್ರೆಡ್ ಇದೆಯಲ್ಲ ಅದು ಕಟ್ ಆಗ್ದಂಗೆ ನಾಚ್ ಮಾಡ್ಕೊಳ್ಳಿ. ನಾಚ್ ಮಾಡ್ಕೊಂಡಾಮೇಲೆ ಪೀಸ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಾಮೇಲೆ ಒಂದು ಸಲ ಐರನ್ ಮಾಡ್ಕೊಳ್ಳಿ ಪೀಸ್ನ, ಯಾಕಂದರೆ ಬಿಗಿನರ್ಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಈ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಮತ್ತೆ ಮೇಲ್ಗಾಲಿ ಇಲ್ಲಿ ಈ ಸೈಡ್ ಇದೆಯಲ್ಲ, ಇಲ್ಲಿ ಈ ಜಾಗಕ್ಕೂ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಾನು ಸ್ಟಿಚ್ ಹಾಕೋ ಬಂದು ತೋರಿಸ್ತೀನಿ. ಈಗ ಆಗಿದೆ ಫ್ರೆಂಡ್ಸ್. ಬಾಟಮಲ್ಲಿ 2 ಸೈಡು ಡಾಟ್ ಇಟ್ಕೋತೀನಿ. ಫ್ರೆಂಡ್ಸ್, ಈಗ ಬ್ಯಾಕ್ ಪೀಸ್ ಎಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಡಿಸೈನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನನ್ನ ಬ್ಲೌಸಲ್ಲಿ ದೊಡ್ಡ ಬಾರ್ಡ್ರ್ ಇತ್ತು. ಆ ದೊಡ್ಡ ಬಾರ್ಡ್ರನ್ನ 2 ಭಾಗ ಮಾಡಿ 2 ಸೈಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಬಾಡಿ ಪೀಸು ಮತ್ತು ಬಾರ್ಡರ್ನ ಸಮವಾಗಿ ಇಟ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕೋ ಬನ್ನಿ. ಕಾರ್ನರ್ಗೆ ಬರೋಕ್ಕಿಂತ ಮುಂಚೆನೇ ಒಂದು 1/2 ಇಂಚಸ್ ಮುಂಚೆನೇ ನೀಡಲ್ನ ಸ್ಟಾಪ್ ಮಾಡಿ, ಸ್ಟಿಚಿಂಗ್ ಸ್ಟಾಪ್ ಮಾಡಿ ಆ ಜಾಗಕ್ಕೆ ಕಟ್ ಮಾಡ್ಕೊಳ್ಳಿ. ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡು ಮತ್ತೆ ಸ್ಟಿಚ್ ಹಾಕ್ಕೊಳ್ಳಿ. ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಸೈಡು ಸಹ ಸ್ಟಿಚ್ ಮಾಡ್ಕೋತೀನಿ. ಈಗ 2 ಸೈಡ್ ಆಗಿದೆ. 2 ಸೈಡ್ ಆದಮೇಲೆ ಬಾರ್ಡರ್ನ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಕವರ್ ಮಾಡೋ ಥರ ಮೇಲ್ಗಡೆ ಹಾಕಿರೋ ಬಾರ್ಡರ್ನ ಕವರ್ ಮಾಡೋ ಥರ ಇಟ್ಕೊಂಡು ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ಸೆಂಟ್ರ್ ಕಾರ್ನರ್ ಬರುತ್ತಲ್ಲ, ಸೆಂಟ್ರ್ ಕಾರ್ನರ್ಗಿಂತ ಮುಂಚೆನೇ ಒಂದು 1/2 ಇಂಚಸ್ ಮುಂಚೆನೇ ಸ್ಟಾಪ್ ಮಾಡಿ ಸ್ವಲ್ಪ ನೋಡಿ ಒಳಗಡೆ ಪೀಸ್ ನಾನು ತೋರಿಸ್ತಿದ್ದೀನಲ್ಲ, ಆ ರೀತಿ ಸೇರಿಸ್ಕೊಳ್ಳಿ. ಒಂದು ವಿ ಶೇಪ್ ಥರ ಬರೋ ಥರ ಸೇರಿಸ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಬನ್ನಿ. ಫೋಲ್ಡಿಂಗ್ ಕವರ್ ಆಗೋವರೆಗೂ ಸ್ಟಿಚ್ ಮಾಡಿಕೊಂಡು ಮತ್ತೆ ಹಿಂಬದಿಗೆ ತೊಗೊಂಡೋಗಿ ನಂತರ ನೀಡಲ್ ನಿಲ್ಲಿಸಿ ಫೂಟರ್ ಎತ್ತಿ ಮತ್ತೆ ಕ್ರಾಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಕ್ರಾಸ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕ್ಕೊಳ್ಳಿ. ನಮಗೆ ಎಷ್ಟು ಉದ್ದ ಬಾರ್ಡರ್ ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಟರ್ನ್ ಮಾಡಿಕೊಂಡು ಸೆಂಟ್ರ್ವರೆಗೂ ಸ್ಟಿಚ್ ಮಾಡ್ಕೊಬನ್ನಿ. ಸೆಂಟ್ರಿಗೆ ಬಂದಾಗ ಸ್ವಲ್ಪ ಅದನ್ನ ಈಕ್ವಲಾಗಿ ಇಟ್ಕೋಬೇಕು. ಜರುಗಿರುತ್ತಲ್ಲ, ನೀಡಲ್ ನಿಲ್ಲಿಸಿ, ಅದು ಶೇಪ್ ಮೇಲೆ ನೀಡಲ್ ನಿಲ್ಲಿಸಿ ಮತ್ತೆ ಮೇಲ್ಭಾಗ ಓಪನ್ ಇರೋದನ್ನ ಸ್ಟಿಚ್ ಮಾಡ್ಕೋಬೇಕು. ಅದನ್ನ ಕವರ್ ಮಾಡಿ ಮತ್ತೆ ನೀಡಲ್ ಡೌನಿಗೆ ತೊಗೊಂಡೋಗಿ ಉಳ್ದಿದ್ದ ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಆಗಲೇ ನಿಮಗೆ 2 ಪೀಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ. ಒಂದು ಪೀಸಲ್ಲಿ ಮೇಲ್ಗಡೆ ಡಿಸೈನ್ ಆಯಿತು. ಡೌನ್ಗೆ ಇನ್ನೊಂದು ಪೀಸ್ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡಿ. ಇನ್ನೂ ಸ್ವಲ್ಪ ಹೈಲೈಟಾಗಿ ಕಾಣಬೇಕು, ಗ್ರ್ಯಾಂಡಾಗಿ ಕಾಣಬೇಕು ಅಂದರೆ ಈ ಥರ ಲೇಸ್ ಸಿಗುತ್ತೆ ಅಂಗಡೀಲಿ. 10 ರೂಪೀಸ್ಗೆಲ್ಲ 1 ಮೀಟರ್ ಸಿಗುತ್ತೆ. ತಂದು ಫಿಕ್ಸ್ ಮಾಡ್ಕೊಳ್ಳಿ. ಅದು ನಾನು ಇಲ್ಲಿ 1/4 ಇಂಚಸ್ ಗ್ಯಾಪ್ ಬಿಟ್ಟು ನಾನು ಇದ್ರ ಸುತ್ತ ನಾನು ಸ್ಟಿಚ್ ಹಾಕ್ಕೊಂಡು ಹೋಗ್ತೀನಿ. ನಿಮ್ಗೆ ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ಏರುಪೇರು ಆಗುತ್ತೆ ಅಂದರೆ ಒಂದು 1/4 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ.
ಮಾರ್ಕ್ ಮಾಡ್ಕೊಂಡು ಆ ಗೆರೆಗಳ ಮೇಲೇ ಸ್ವಲ್ಪ ಟರ್ನ್ ಮಾಡ್ಕೊಂಡು ಕಾರ್ನರ್ ಬಂದಾಗೆಲ್ಲ ಸ್ವಲ್ಪ ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಬನ್ನಿ. ಲೇಸ್ ಒಂದ್ಸಲ ಏನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಟರ್ನ್ ಮಾಡಿದ್ರೆ ಸಾಕು, ಅದು ತಾನಾಗೆ ಟರ್ನ್ ಆಗುತ್ತೆ, ಅದೇ ಶೇಪಿಗೆ ಬರುತ್ತೆ. ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಒಂದು ಸೈಡು ಪೂರ್ತಿಯಾಗಿ ಸ್ಟಿಚ್ ಹಾಕ್ಕೊಂಡಾಮೇಲೆ ಮತ್ತೆ ಇನ್ನೊಂದು ಸೈಡು ಲೇಸ್ನ ಇನ್ನೊಂದು ಸೈಡು ಸಹ ಸ್ಟಿಚ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಕಲಿಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.